ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಗುರುಹುಗಳರಿಯದ ಸರಸ ಸಂಗೀತದ ಗುರುಹುಗಳರಿಯದ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬಾ 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 ಅಲ್ಲ ನನ್ನ ಮದುವೆ ಹಾಕಿನರು ಅಂತಾರ ಮೆಣಸಿಕಾಯಿ ನೋಡಿದ್ರೆ ಯಾವ ತಿನ್ನವಲ್ಲ ಹೆಂಗೆ ಮಾಡೋದು ಅಂತ ಅಬ್ಬಬ್ಬಬ್ಬ ಇವ್ರು ಯಾರು ಇವರು ಕಣ್ಣಿಗೆ ಚಸ್ಮಾ ಹಾಕೊಂಡು ಏನು ಕುಡಿಗಿಡ್ ಅದಾರ ಕಾಣ್ತಾರ ಯಾರು ಯಜಮಾನ್ರು ಸಂಬಳ ನಿಂತಂಗೆ ಕಾಣ್ತಾರ ನಮಸ್ಕಾರ ರೀ ಯಜಮಾನ್ರಿ ನಮಸ್ಕಾರ. ತಾವು ಇಲ್ಲಿಗೆ ಬಂದು ಕಾರಣ ಹಲೋ ಯಾರ ಕಣ್ಣು ಕಾಣಿಸೋದಿಲ್ಲ ಬಹುಶಃ ಅಲ್ಲ ನೀವು ಯಾರ್ರಿಪ್ಪ ಎಲ್ಲಿಗೆ ಯಾಕೆ ಬಂದ್ರಿ ನಿಮ್ಮ ಹೆಸರೇನು ನಿಮ್ಮ ದೇವಸ್ಥಾನ ಹೆಂಗೆ ಸ್ವಲ್ಪ ಹೇಳ್ರಲ್ಲ ನೋಡ್ರಿ ಹಾಂ ನಮ್ದು ಏನು ವ್ಯವಸ್ಥೆ ಇಲ್ರಿ ನಾವು ಹುಟ್ಟತನ ಕುಡ್ರಿ ಇದ್ದಂಗಿದ್ವು ಹೋ ಹೋ ಮದುವೆ ಆದ್ರೆ ಎಲ್ಲ ಕಣ್ಣ ಬಾಳೆ ಸುದ್ದಿರ್ತದ್ದು ಮದುವೆನ ಆಗಲಿಲ್ಲ ಕಣ್ಣು ಹೋದು ಈಗ ನಾವು ಗದಗಿನ ಪುಣ್ಯಾಶ್ರಮಕ್ಕೆ ಹೊಂಟಿದೀವಿ. ಅಯ್ಯೋ ದೇವ್ರಿ ಚಲೋ ಆಯ್ತ್ರಿ ಬಸ್ಸಿಗೆ ಹಚ್ಚಿಸ್ರ ಪುಣ್ಯ ಬರ್ತೈತಿ. ಹೌದ್ರಾ ಹಂಗಾದ್ರೆ ನಿಮಗೆ ಮನಿ ಮಠ ಮಕ್ಕಳು ಹೆಂಡ್ರು ಯಾರು ಇಲ್ಲ ಇಲ್ರ ಕುಡ್ರಿಗೆ ಎಲ್ಲಿ ಹೆಂಡ್ರು ಮಕ್ಕಳು ಮನಿ ಮಠ ಇರ್ತೈತಿ. ಗದಗಿನ ವೀರೇಶ್ವರ ಪುಣ್ಯಾಶ್ರಮವೇ ಈ ಕಲಾವಿದರ ಜೀವನ. ಹೌದ್ರಿಪ್ಪ ಹೌದೌದು ಆಯ್ತ್ರಿ ಏನು ಮಾಡೋದ್ರಿ ನಾನು ಮದುವೆ ಆಗಬೇಕು ಅಂತ ಪ್ರಯತ್ನ ಪಡಾಕತ್ತೀನಿ ರೀ ಆದ್ರೆ ಯಾವ ಬಂದು ನೀನು ಮದುವೆ ಹಾಕಿನಿ ಅನ್ನೋವಲ್ಲ. ನಿಮ್ದು ಮದುವೆ ಆಗ್ತಾನವಲ್ಲ ಯಾರು ಇರಬೇಕು ಅವರು ಅವ್ರ ಹೆಸರು ಹೇಳಿ ನೋಡು ಒಂದ್ಸಲ ನಾವು ಈ ಸಿದ್ಧಿ ಬೆತ್ತದಿಂದ ಚೆಕ್ ಮಾಡಿ ನೋಡೋಣ. ಹೌದ್ರಾ 3 ಜನ ಅದಾರೀಪ ಅವ್ರು ಯಾರ್ಯಾರಂದ್ರ ಒಬ್ಬ ಕನಕ ಇನ್ನೊಬ್ಬ ಮೌನೇಶ ಇನ್ನೊಬ್ಬ ಕಿತಾಪತಿ ಅಂತ. ಕನಕ ಮೌನೇಶ ಕಿತಾಪತಿ ಇವ್ರು 3 ಮಂದಿ ನಿನ್ನ ಮದುವೆ ಆಗ್ತನಂದ್ರು. ಆಗ್ತೀನಿ ಅಂತಾರ ಬರ್ತಾರ ಅಂದ್ರೆ ಮೆಣಸಿಕಾಯಿ ತಿನ್ನೋ ಸ್ಪರ್ಧೆ ಐತಲ್ಲ ಯಾರು ತಿನ್ನಂಗಿಲ್ಲ ಅಂತ ಹೊಳೆ ಓಡ್ಬೇಕಾರ ಹೆಂಗ್ ಮಾಡೋದ್ರಿ ಅಂತ. ಅವ್ಯಾವ ತಿಂತಾವ ಮೆಣಸಿಕಾಯಿ ಬಿಡ ನೀ 3 ಮಂದಿಯಾಗ ಯಾರನ್ರಿ ಆಗ್ಬೇಕಂತ ವಿಚಾರ ಇಟ್ಟದಿ. ನಾನ್ರಿ ನಾನು ಕನಕನ್ ಮದುವೆ ಆಗ್ಬೇಕಂತ ಮಾಡಿ. ಏಯ್ ಏಯ್ ಬೂಮ್ ಗೀಮ್ ಬೂಮ್ ಹೋಮ್ ಬೇಕಿ ಬೇಕಿ ಸರಿ ಬೇಕಿ ಸರಿ 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 ಬೇಕಿ ಬೇಕಿ ಸರಿ ಎಲ್ಲೈತ್ರಿ ಹಾ ಹೊಲಿ ತರಕ ಇರ್ತಾನ. ಯಾ ಕಿಚಿಕಿಚಿಕಿ ಹಂಗಾಗ್ಯಾನ್ರಿ ಅವ ಬಿಟ್ರಿ ಮುಂದೆ ಮತ್ತೆ ತಿನ್ನೋದು ಯಾರ್ರಿ? ಹಾ 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 ಅಯ್ಯೋ ದೇವ್ರಿ ಆ ಕನಕನ ವಿಷಯ ಹಿಂಗೆಲ್ಲ ಐತ್ರ. ಚೀಡ ಬ್ಯಾಡ್ರಿ ನಾ ಮದುವೆ ಆಗಂಗಿಲ್ಲ. ಯಾವ್ದ್ರಿ ಅದು? ಎಣ್ಣಿಲ್ಲ ಅಂದ್ರೆ ಹೆಂಗ್ ಮದುವೆ ಆಗೋದ್ರಿ ಮತ್ತ? ಬೇಡ ಆಯ್ತ್ರಿಪ್ಪ ನಾ ಯಾರನ್ನ ಮದುವೆ ಆಗ್ಬೇಕ್ರಿ ಈಗ ಅಂತೀರಿ? ನೆಕ್ಸ್ಟ್ ಅವನು ಏನೈತ್ರಿ ಅವನ ಹತ್ರ ದೋತ್ರ ಬಿಟ್ರೆ ಏನೂ ಇಲ್ಲ. ಹೊರಗೆ ಬರ್ಬೇಕಾ? ಅಂದ್ರೆ ಅವನ ಮದುವೆ ಆಗಂತೀರ?
ಮತ್ತಿನ್ ಯಾರನ್ನಾರ ಮದ್ವೆ ಆಗೋಣ್ರಿ ನಾವು. ಅಲ್ ಅಪ್ಪರ ಅಪ್ಪರ ನಾ ಮದ್ವೆರ ಆಗೋದು ಯಾವ ಜೋಕ್ಮಾರನಾಗ್ಲಿ ಅದನ್ನಾರ ಹೇಳಿ. ಅವಲ್ಲ ಮೌನೇಶ್ ನನ್ನ ಹೆಸರ ಸಂಗಿ. ಅಯ್ಯ ಇವನ್ ಮದ್ವೆ ಆಗ್ಬೇಕ್ರೇನ ದೇವ್ರ ಪುಣ್ಯಾತ್ಮ ಒಬ್ಬನಾರ ಕೊಟ್ರಿಲ್ಲ ಸಾಕ್ ಬಿಡ್ರಿ. ಹಾ ಮುಟ್ಟಿನ್ ಮುಟ್ಟಿನ್ ಅವ್ರು ಟಚ್ ಮಾಡೀನ್ರಿ ಮುಗೀತು. ನೀವು ಹೆಣ್ಮಕ್ಳನ್ನೆಲ್ಲ ಮುಟ್ಟಬಾರ್ದ್ರಿ ಹೆಂಗ. ಹಾ ಏ ಒಳ್ಳೆ ಅವ್ನು ಮೌನೇಶನ ಮದುವೆ ಹೋಗೋದು ನೋಡ್ರಿ 4 ಮಂದಿಯಾಗ ಹೇಳ್ತೀನಿ ಕೈ ಎತ್ತಿ. ಯಾಕ್ರಿ ಅದು ಕೇಸರಿ ಐತಿ ಕೆಂಪು ಐತಿ ಕಲರ್ ಮತ್ತೆ ಯಾವ್ದು ಇದ್ರಾಗ ಗೊತ್ತಾಗೋಲ್ದು. ಪಿಂಕ್ ಐತಿ ಇದು ಯಾವ್ದು ಹಸಿರಲ್ಲ ಕೇಸರಿ. ಹಾಂ 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 ಈಗ ತಳಗ್ ಜೋತ್ ಬಿದ್ದೈತ್ಲ ಅದು ಹಿಂಗಾಗೈತಲ್ಲ ಜೋಡಿ ಮಾಡ್ಕೊಂಡು ಬಂದುಬಿಟ್ರಿ. ಹಾಂ ಹಾಂ ನೀನು ಅಲ್ಲ ನಿನ್ನ ಆಟ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡೆ. ಅವತ್ತು ಏರಿಸ್ತಾ ನೀವು ಇದ್ರಾಗ ಗೊತ್ತಾತ್ ನನಗೆ. ಅದು ಕೇಸರಿ ಐತಿ ಇದು ಹಸಿರು ಐತಿ ಅಂದ್ರೆ ಈಚೆ ಕಡೆ ಹಚ್ಚಕ ಹಚ್ಚ ಕಡೆ ಈಚಕ. ನಾನು ಗೊತ್ತಿತ್ಲಿ ನನಗೆ ಈ ವೇಷ ಹಾಕೊಂಡು ಬಂದವ ನನ್ನ ಮನ್ಮಥ ರಾಜ್ಯನ ಅಂತ ಗೊತ್ತಿತ್ತ. ಹಂಗ್ಯಾಕ ಕತ್ತಿ ಉದಿರ್ದಂಗ ಹೌದಿಲ್ಲ. ನಡಿ ಮಾವಂಗದ್ರ ಮದುವೆಗೆ ಬಂದ್ಬಿಡು ನಡಿ. ರೈಟ್ ಯಾವಾಗಿಂದ ಓಕೆ ಓಕೆ
ಆತಲ್ಲ ಏ ಇಲ್ಲೋ ಮರೆ ಅವನು ಚಳ್ಳೆನ್ ತಿನ್ಸೋದ ಕೆಲ್ಸ ಹಾ ಒಯ್ಕೋತ ಹೋಗಾರಕ್ಕ ನಮ್ಗೇನಾಗೋದೈತಿ ಹಾ ಅಯ್ಯೋ ಹೌದಾ ಹೆಂಗ್ ಮಾಡೋಣಂತಿ ಹಾ ಹೇಳು ಹೌದಲ್ಲ ಹಾ ಹಾ ಹೆಂಗ್ ಮಾಡಂತೆ ನೀ ಹೆಂಗಂತ ಹೆಂಗಾರ ಅಜ್ಜ ಏನ್ ಮಾಡೋದು ನಾ ಬಸರಾಗು ಯಾರಿಗೆ ನೋಡ ಪುಣ್ಯಾತ್ಮ ಇಲ್ಲಿ ಬಾ ಇಲ್ಲಿ ಬಾ ಅಂತಾರ ಏ ಬಸರಾಗೋದು ಅಂತಿ ಅಲ್ಲ ಬಸರಾದ್ರ ನಮ್ಮ ಅಲ್ಲ ನಮ್ಮ ಮನ್ಯಾಗ ಬಿಡಂಗಿಲ್ಲ ನಾನು ಹೊರಗೆ ಕಳ್ಸಂಗಿಲ್ಲ ಬಸರಾಗಂದ್ರೆ ಮದುವೆ ಆಗ್ಲಾರ್ದ ಬಸರಾಕನ ಊರನ್ನ ಮಂದಿಲ್ಲ ಕೆರೆ ತೊಗೊಂಡು ಹೋಗಿದಾರ ಮಕ್ಕಕ್ಕ ಏ ಕ್ಯಾನ್ಸಲ್ಪ ನಾ ಬಸರ್ಗಿಸ್ರಾಗಂಗಿಲ್ಲ ನಮ್ಗೆ ಅವೆಲ್ಲ ರೂಢಿನೇ ಇಲ್ಲ ಹಾಂ ನಾಟಕ ಇವೊಬ್ಬ ಬಸರಾಗ್ಯಾನ ನಾನು ಬಸರು ಮಾಡವ ಆಯ್ತಳ ಸುಳ್ಳು ನಾಟಕ ಇಲ್ಲ ಮತ್ತು ಡೆಲಿವರಿನ ಐತಿ ಈಗ ಸದ್ದು ಇಲ್ಲ 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 ಡೆಲಿವರಿನ ಬರ್ರಿ ಹಿಂಗಂತ್ಯಾ ಇಬ್ರದ್ದು ಕೂಡ ಮಾಡ್ಕೊಂಡು ನಡಿ ಹಂಗಾದ್ರ ಓಕೆ ಅಷ್ಟ ಮಾಡೋಣ ಹೊಡಿ ನಾಟಕದ ಹುಡುಗರು ಕೊಡ್ತಾರ ಚದುರಿನ ಚಿತ್ತಾರ ಹೋಗೋದು ಚಿತ್ತಾರ ಚದುರಿನ ಚಿತ್ತಾರ ಹೋಗೋದು ಚಿತ್ತಾರ
ನಡಿ ಹಂಗಾದ್ರೆ ಮದುವೆಗೆ ಬಂದ್ಬಿಡು. ಅಪಮಾನ, ಜೀವನದಲ್ಲಿ ಮರೆಯಲಾಗದ ಅಪಮಾನ. ಈ ಚಕ್ರವರ್ತಿ ಅಂದರೆ ಇಡೀ ಹಳ್ಳಿಯಿಂದ ದಿಲ್ಲಿವರೆಗೆ ಇಡೀ ವಿಧಾನಸೌಧವೇ ಗಡಗಡ ಎಂದು ನಡೆಸುತ್ತಿರುವಾಗ ನನಗೆ ಮೋಸ ಮಾಡಿ ಹೋದೆಯ ಜಾನಕಿ. ಅದೇ ಮೋಸದಿಂದ ಆ ನಿನ್ನ ಸೌಂದರ್ಯದ ಸುಖವನ್ನು ಅನುಭವಿಸದೆ ಬಿಡಲಾರ ಈ ಚಕ್ರವರ್ತಿ. ಲೇ ರಾಮ್ಯ, ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಕುತಂತ್ರ ಮಾಡಿ ತುತ್ತು ಅನ್ನಕ್ಕೆ ಬೀದಿ ಬೀದಿ ಅಲಿಯುವಂತೆ ಮಾಡದಿದ್ರ ನಾನು ಈ ಕಲಿಯುಗದ ಚಕ್ರವರ್ತಿನೇ ಅಲ್ಲ. ಈ ಚಕ್ರವರ್ತಿ ಬಿರುಗಾಳಿಯೂ ಹೌದು, ಸೊಂಟರ ಗಾಳಿಯೂ ಹೌದು. ಒಮ್ಮೆ ಆರ್ಭಟಿಸಿದರೆ ಈ ಭೂಮಂಡಲವೇ ಗಡಗಡ ಎಂದು ನಡುಗುವುದು. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ರೈತರೆಲ್ಲರೂ ಒಂದಾಗಿದ್ದೇವೆ, ಕೆರೆ ಕಟ್ಟಿಸಬೇಕೆಂದು ನಿರ್ಣಯಿಸಿದ್ದೇವೆ. ಆದರೆ ಇದೇ ಸಮಾಜದಲ್ಲಿ ರೈತರಿಗಾಗಿ ಹೋರಾಡಿ ಮಂಡ್ಯ ಜಿಲ್ಲೆಯಲ್ಲಿ ಮಾದೇಗೌಡರ ಹೆಸರು ಅಜರಾಮರವಾಗಿ ಉಳಿದಿದೆ. ಅದು ಅಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಬಾಬಾಗೌಡ ಪಾಟೀಲ್ ಇವರ ಹೆಸರಾದರೂ ತಮ್ಮ ಜೀವನವನ್ನೇ ರೈತರಿಗಾಗಿ ಮುಡಿಪಿಟ್ಟಿದ್ದಾರೆ. ಅಂಥವರ ಗುಣಗಾನ ಮಾಡುವ ನಮ್ಮ ದೇಶದ ರೈತರು ಅವರು ಸಮೃದ್ಧಿಯಿಂದ ಬಾಳಿ ಬದುಕಬೇಕಾದರೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಆ ಸರ್ಕಾರಿ ಸ್ಥಳದಲ್ಲಿ ಕೆರೆ ಕಟ್ಟಿಸುತ್ತೇನೆ, ಏನು ಮಾಡುತ್ತೀ ಮಾಡಿಕೋ. ಬ್ರಹ್ಮಾನಂದ, ಸುಮ್ಮನೆ ನಾಯಿ ಬೆಟ್ಟಕ್ಕೆ ಒದರಿದಂತೆ ಯಾಕೆ ಗಂಟಲವನ್ನು ಹರಿದುಕೊಳ್ಳುತ್ತೀಯ? ನಾವು ಹೇಳಿದಂತೆ ಕೇಳಿಕೊಂಡು ಇದ್ದರೆ ನಿನಗೆ ಹೇಳಿದನ್ನು ಮಾಡಿದ್ದೇವೆ. ಮೊತ್ತ ಬಾಯಿ ರಣಹೇಡಿ, ಹಣದ ಆಸೆಗಾಗಿ ಕೈ ಹಿಡಿದ ಹೆಂಡತಿಯನ್ನೇ ಮಾರಿಕೊಳ್ಳುವ ನೀಚ ನೀನು. ನೀನೊಬ್ಬ ಗಂಡಸೇನೋ ಕಟ್ಟಿ ಹಾಕಿ ನನ್ನ ರೈತ ಕುಲ ಒಮ್ಮೆ ಜಿಡಿದೆದ್ದರೆ ಸರ್ವನಾಶವಾಗುವುದು, ನಿನ್ನ ನಿರ್ನಾಮವಾಗುವುದು ಎಚ್ಚರ. ಚಕ್ರವರ್ತಿ, ಇವತ್ತು ನೀನು ನನಗೆ ಹೊರೆಯುವ ಒಂದೊಂದು ಏಟು ಮುಂದೆ ನಿನ್ನ ಹೆಣದ ಪೆಟ್ಟಿಗೆಗೆ ಮೊಳೆಯಾಗುವುದು ಎಚ್ಚರ. ನೆನಪಿನಲ್ಲಿ
ನೀಚ ರಾಜಕಾರಣಿಗಳೇ, ನನ್ನನ್ನು ಕಟ್ಟಿ ಹಾಕಿ ನಿರ್ಧಾಹಕನನ್ನಾಗಿ ಮಾಡಿದಿರಲ್ಲ. ಈ ವಿಷಯ ನನ್ನ ತಮ್ಮನಿಗೆ ಏನಾದರೂ ಗೊತ್ತಾದರೆ ನಿಮ್ಮೆಲ್ಲರನ್ನು ರುಂಡ ಚೆಂಡಾಡಿ ಬಿಡುತ್ತಾನೆ. ಶ್ರೀಕಾಂತ ಅವ್ಯಕಿ, ನೀನೇನೇ ಕಾರ್ಯ ಸಾಧಿಸ್ತೀನಿ ಅಂತ ಮುಂದೆ ಬಂದ್ರೆ ಆ ಕಾರ್ಯ ಸಾಧಿಸೋಕೆ ನಾನು ಬಿಟ್ಟರೆ ತಾನೇ ನಿನ್ನ ಗುರಿ ಸೇರೋದು. ಮೊಟ್ಟೆ ನೋಡೋ ಮೈನ, ಇದರಿಂದ ನಿಮ್ಮೆಲ್ಲರ ರುಂಡ ತೆಗೆದು ನಿಮ್ಮ ಮಾಂಸನ ರದ್ದು ಕಾಗೆಗಳಿಗೆ ಹಂಚ್ತೀನಿ. ಲೇ ಅವಿವೇಕಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ದೇಶ ಪ್ರೇಮಿಗಳಾಗಬೇಕೇ ವಿನಃ ದೇಶದ್ರೋಹಿಗಳಾಗಬಾರ್ದು. ಕೇವಲ ನೋಟಿನ ಆಸೆಗಾಗಿ ಜನರ ಕಾಲಿಗೆ ಬಿದ್ದು ಗೆದ್ದು ಬಂದ ನಂತರ ಅದೇ ಜನರ ಎದೆ ಮೇಲೆ ಕಾಲಿಡುವ ನಿಮ್ಮಂಥ ಕೆಲವು ರಾಜಕಾರಣಿಗಳಿರುವುದರಿಂದಲೇ ನಮ್ಮ ದೇಶ ಹದಗೆಟ್ಟು ಹೋಗ್ತಾ ಇದೆ. ನಿಜವಾದ ರಾಜಕಾರಣಿಗಳೆಂದರೆ ಯಾರು ಗೊತ್ತೇನು? ದೇಶಕ್ಕಾಗಿ ಯಾರು ತಮ್ಮ ಪ್ರಾಣಾನ ತ್ಯಾಗ ಮಾಡ್ತಾರೋ, ಓಟ ಹಾಕಿದ ಜನರಿಗಾಗಿ ಯಾರು ತಮ್ಮ ಜೀವನ ಹಗಲು ರಾತ್ರಿ ಸವಿಸ್ತಾರೋ ಅವರು ನಿಜವಾದ ರಾಜಕಾರಣಿಗಳು. ಓಯ್ ಮರಿ, ಇದು ಪ್ರಜಾಪ್ರಭುತ್ವ. ಅನ್ಯಾಯದ ವಿರುದ್ಧ ಮಾತನಾಡುವುದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ನೀನು ಯಾರನ್ನ ಎದುರು ಹಾಕುತ್ತಾ ಇದೆಯಾ ಗೊತ್ತಾ? ನೀನು ಒಬ್ಬ ರೈತನ ಎದುರು ಹಾಕುತ್ತಾ ಇದೆಯಾ? ರೈತ ದೇಶದ ಬೆನ್ನೆಲುಬು ಅನ್ನೋದನ್ನು ಮಾತ್ರ ಮರಿಬೇಡ ನೀನು. ಶ್ರೀಕಾಂತ್ ಅವರೇ, ಈ ನಿಮ್ಮ ಹರಕತೆ ನಮಗೆ ಬೇಕಾಗಿಲ್ಲ. ಜಗಜ್ಯೋತಿ ಬಸವಣ್ಣನವರಿಗೆ ಅವರ ಭಕ್ತರಿಂದಲೇ ಚಾಟಿ ಏಟವನ್ನು ತಿಂದು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿ ಐಕ್ಯವಾಗಿರುವುದನ್ನು ಮರೆತಿರುವೆಯಾ? ದೇಶವೆಂದು, ಸ್ವಾತಂತ್ರ್ಯವೆಂದು ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಂಡಿರುವ ಆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗಾದ ಗತಿ ನಿಮಗಾದರೆ ಸರಿ. ಈಗ ನಿಮ್ಮನ್ನು ಸುಮ್ಮನೆ ಬಿಡಲಾರು. ಈ ನಿಮ್ಮ ಪುಂಡ ಬೆದರಿಕೆಗೆ ಹೆದರಿ ಓಡುವ ಹೇಗುಗಳಿ ನಾನಲ್ಲ. ಅದು ಹೇಗೆ ಬರ್ತಿರೋ ಮುಟ್ಟಿ ನೋಡ್ರಿ ನನ್ನ ಮೈನ. ನಾವು ಬಂಡೆಗಲ್ಲಿದ್ದ ಹಾಗೆ ನಿಮ್ಮಂಥ ಗಾಳಿ, ಬಿರುಗಾಳಿ, ಸುಂಟರ್ ಗಾಳಿ ನಮ್ಮನ್ನೇನು ಅಲ್ಲಾಡಿಸಕ್ಕಾಗೋದಿಲ್ಲ. ಯಾವ ಕಾಲಕ್ಕೂ ನಾವು ನಿಮಗೆ ಶರಣಾಗೋದೇ ಇಲ್ಲ. ಒಂದು ವೇಳೆ ಶರಣಾಗುವ ಪ್ರಸಂಗ ಬಂದ್ರೆ ನಮ್ಮ ಪ್ರಾಣ ಬಿಡ್ತೀವಿ ವಿನಃ ಶರಣಾಗೋ ಮಾತೇ ಇಲ್ಲ. ಶರಣಾಗ್ತೀನಿ, ಆದ್ರೆ ಯಾರಿಗ್ ಗೊತ್ತಾ? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದಾಳಲ್ಲ ನಮ್ಮನ್ನು ಹಡೆದ ತಾಯಿ, ಅವಳಿಗೆ ಶರಣು ಅಂತ ತಲೆಬಾಗ್ತೀನಿ. ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ ಮಹಾತ್ಮ ಗಾಂಧೀಜಿ ಅವರಿಗೆ ತಲೆಬಾಗ್ತೀನಿ. ಅಷ್ಟೇ ಯಾಕೆ, 12ನೇ ಶತಮಾನದಲ್ಲಿ ಕ್ರಾಂತಿಯ ಕಿಡಿಯನ್ನೇ ಎಬ್ಬಿಸಿದ ಜಗಜ್ಯೋತಿ ಬಸವಣ್ಣವರಿಗೆ ತಲೆಬಾಗ್ತೀನಿ. ಅಷ್ಟೇ ಅಲ್ಲ, ನಮ್ಮ ಭಾರತದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ತಲೆ ಶರಣಾಗ್ತೀನಿ. ಅದು ಅಲ್ಲದೆ ಸಾವಿರಾರು ಅಂಧನಾಥರಿಗೆ ಆಶ್ರಯ ನೀಡಿ ಎಲ್ಲ ಮಕ್ಕಳಿಗೆ ಸಂಗೀತದ ಪಾಠ ಕಲಿಸಿ ಎಲ್ಲರ ಪಾಲಿಗೆ ನಡೆದಾಡುವ ದೇವರು ಅಂತ ಅನಿಸ್ಕೊಂಡಿದ್ದಾರ ಗದುಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಅಂತವರಿಗೆ ನಾನು ತಲೆಬಾಗ್ತೀನಿ. ಆದ್ರೆ ನಿಮ್ಮಂತ ಹೇಡಿಗಳಿಗೆ ಯಾವ ಕಾಲಕ್ಕೂ ತಲೆಬಾಗೋದಿಲ್ಲ. ನಿಮ್ಮ ಜೊತೆ ಏನು ಮಾತು ನಡೆಯೋಣ. ಸಾರ್ಥಕವಾಯಿತು ಶ್ರೀಕಾಂತ್, ನನ್ನ ಜನ್ಮ ಸಾರ್ಥಕವಾಯಿತು. ಇದ್ದ ಆಸ್ತಿಯನ್ನು ಮಾರಿ ಇಷ್ಟ
ಇವತ್ತಿನವರೆಗೆ ನಿನ್ನನ್ನು ಓದಿಸಿದ್ದು ನನ್ನ ಜನ್ಮ ಸಾರ್ಥಕವಾಯಿತು. ನೀನು ತಲೆಬಾಗುವ ವ್ಯಕ್ತಿಗಳ ಹೆಸರು ಕೇಳಿ ನಾನು ಪುಳಕಿತನಾದೆ ಶ್ರೀಕಾಂತ್, ಪುಳಕಿತನಾದೆ. ಯಾವಾಗಲಾದರೂ ಇಂಥ ರಣಹೇಡಿಗಳಿಗೆ ಬಾಗುವುದಿಲ್ಲವೆಂದು ಹೇಳಿದೆಯಲ್ಲ, ನೀನು ಒಬ್ಬ ನಿಜವಾದ ರೈತನ ಮಗನೆಂದು ನಾನು ಹೆಮ್ಮೆ ಪಡುತ್ತೇನೆ ತಮ್ಮ. ಏಯ್, ನೀವೇನೇ ಹಾರಾಡದಿದ್ರು ಇಲ್ಲೇ ಎದುರಿಗೆ ಹಾರಾಡೋದು. ನಿಮ್ಮಂಥ ಕೆಲವು ರಾಜಕಾರಣಿಗಳು ಬರೀ ಅಡಿಗೆ ಮನೆಯಲ್ಲೇ ಹಾರಾಡೋದು. ಅದಕ್ಕಂತಾನೆ ನಿಮ್ಮಂಥವ್ರು ನೋಡಿ ಒಂದು ಮಾತು ನೆನಪಾಗತ್ತೆ. ಏನು ಗೊತ್ತಾ? ಅಪ್ಪನೇ ಅಪ್ಪನೇ ಗಲ್ಲಿ ಮೇ ಬಿಲ್ಲಿ ಬಿ ಸೇರ್ ಬಂತ ನಿನ್ನಂಥವನೇ ಇರಬೇಕು. ಯಾರ್ ನೋಡಿರವ್ವ ಈ ಕಟಗೇರಿ ಹುಡುಗಿನ? ವಾರದಾಗ 3 ಸರಿ ಬಂದು ಹೋಗವ. ಯಾರ್ ನೋಡಿರವ್ವ ಈ ಕಟಗೇರಿ ಹುಡುಗಿನ? ವಾರದಾಗ 3 ಸರಿ ಬಂದು ಹೋಗವ. ಎಂತದು ಮಾರಾಯರೆ, ಒಂದು ಹುಡುಗಿಯನ್ನ 3 ಮಂದಿ ಪ್ರೀತಿ ಮಾಡೋದು ಉಂಟಾ? ಅದರಲ್ಲಿ ಆ ಕಿತಾಪತಿಗೆ ವಯಸ್ಸು 60. ಏನಂತೀನಿ? ಯಾರು ಮದುವೆ ಆಗ್ಬೇಕು ನಮ್ಗೆ ಗೊತ್ತಾಗಲಾಗೈತಿ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗಲಾಳಿಯ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗಲಾಳಿಯ ನುಂಗಿ, ಮಗ್ಗದಲ್ಲಿರುವ ಅಣ್ಣ ನನ್ನ ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳೆ ನುಂಗಿತ್ತ. ಏನಜ್ಜ ಏನ್ ಮಾಡತ್ತಿದಿ? ಎಲ್ಲ ನಾನು 3 ಎಲ್ಲ ಬರೋದಾಕಿ ಮದುವೆ ಮಾಡ್ಬೇಕಂತ ನೋಡ್ಕೊಳಕತ್ತೀನಿ. ಯಾರ್ದ ಮದುವೆ? ನಮ್ಮ ಸಂಗುಂದ ಸಲ ಆಗ್ತಾಳ ಮದುವೆಕ್ಕೆ? ಈಗ ಮದುವೆ ಆಗೇನಿ. ಹಾ, ನಾನ ಓನರ್. ಇದು ಸುಳ್ಳು ಮಾರಾಯರೆ, ಹೊಟ್ಟೆ ಸುಳ್ಳು. ಏನ್ ಸುಳ್ಳು? ಮದುವೆ 6-7 ತಿಂಗಳಾತ, 9 ಬಸರ್ದಾಳಕಿ. ನೀವು ಹೇಳಿದ್ದು ಸುಳ್ಳು ಮಾರಾಯರೆ. ಏನ್ ಹೇಳೋದು? ನೀವು ಏನು ಬರ್ತದ ಹೇಳಿದ್ರೆ ನಡೀತದ?
ಏನು ಮಾರಾಯರ ಪರಾರ ಅಂದ್ರೆ ಏನು ಹೊಟ್ಲೆ ಅದು ಸುಳ್ಳು ಮಾಡಕ್ ಬರುತ್ತೆ ಅದು ತೋರ್ಸೂರುಂಟ ಹಾ? ನೋಡು ನಾವು ಅದನ್ನ ತಗಿಸಿ ನಾನು ಒಮ್ಮೆ ನೋಡುತ್ತೇನೆ. ಏನ್ ತಗಸ್ತಿ ಹೊಟ್ಟಿಲ್ಲೇ ಆದದ್ದನ್ನ ಏ. ಆಪರೇಷನ್ ಮಾಡಿ ನಾನು ಮತ್ತೆ ಒಂದು ತಿಂಗಳ ಮುಂದಕ್ಕೆ ಬರೆಸುತ್ತೇನೆ. ಮಂದಿ ಹೆಣ್ಮಕ್ಳು ನೋಡ್ದ ಒಂದು ಎಪ್ಪಾರ ಆಗ್ತತಿ ಹ. ಮತ್ತ ಅದ್ರಾಗ ಹೊಟ್ಟೆ ತಗಸ್ತೀರ ಅಂದ್ರೆ ನೀ ಜೀವಂತ ಅಲ್ಲೇ ಸಮಾಧಿನ ಜೈಲ್ನಾಗ ಅದು ನನ್ನ ಬೇಬಿನ, ಹಾ ಅದು ನನ್ನ ಬೇಬಿನೇ, ಏನ್ ಬೇಬಿ ಸುಂಗು ಬೇಬಿ. ಸಂಗು ಬೇಬಿ ಮೆಟ್ಟ ಆಡಿಸ್ತಾಳ ಬಾಯಾಕೆ ಮಂದಿ ಆಡ್ತಾಳ ಹಂಗೆ ಗರ್ಸ್ತಾಳ, ನಾನ್ ನೋಡ್ಲೇಬೇಕಲ್ಲ ಸಂಗು ಬೇಬಿನ. ಏನ್ ನೋಡ್ತಿ ಹೆಂಗ್ ನೀ ಹೇಳೋದು ಯಾವ ಮಾತ್ಲಿಕ್ಕನೆ ಮಾರಾಯರೆ? ಮಂದಿ ಹೆಣ್ಮಕ್ಳ ಮ್ಯಾಗ ಕಣ್ಣು ಹಾಕ್ಬಿಡು ನಿನ್ನ ಕಣ್ಣು ಅದಾವ ಯಾರು ಹಿರಿಯ ಮನುಷ್ಯ ಗಪ್ಪಿತ್ತದ ನನ್ನ ಹೆಂಗ ತಿನ್ನ ಮಂಗ್ಯಾನಾಗ ಏ ಆಕಿ ಏನ ಇಲ್ಲ ಆಕೆ ಸಂಗು ಬೇಬಿ ಬರ್ತಾಳು. ನಾವು ಮದುವೆ ಆಗಿದ್ದೆವು, ಹೊಟ್ಲೇನು ಆಗಿದ್ದೆವು, ಆಶೀರ್ವಾದ ಮಾಡ್ಬೇಕ. ಏನು ಮತ್ತು ಇನ್ನು ಏನೋ ಹೊಟ್ಲೆದಾಳೋ ಎರಡು ಅವಳಿ ಜವಳಿ ಹೆಣ್ಣು ನಡ್ದದಂದ್ರ ನಿನ್ನ ಕೈಯಾಗೋನ ಕೊಡ್ತಾನೋ ಇವನ ಕೈಯಾಗೋನ ಕೊಡ್ತಾನ. ಫಸ್ಟ್ ನನಗ ಬೇಕು. ಹಾ ಮಾಡಕತ್ತ ಎಲ್ಲ ಬೆಳಗಾಗಿರ್ತಾವ, ಆಟ ನಿಂತಿರ್ತತಿ, ಫಸ್ಟ್ ನೈಟ್ ಅತ್ತ. ಹಿಂಗನ ಆಗ್ಲಿ ನನ್ ಫಸ್ಟ್ನೇ ಮಗುನೇ ಬೇಕು. ಹಾ ತಗೊಳಕೆ ಅವಳಿ ಜವಳಿ ಅದನ್ನು ನಿನಗೊಂದು ಕೊಡ್ತೈತಿ ಮತ್ತು ತೊಡಿ ಮ್ಯಾಗ ಆಸೋತ್ ಕೂತ್ ಬಿಡಕತ್ತ. ಅದೇನಾಗ್ಲಿ ತೋರ್ಸು ಮಾರಾಯರೆ. ಏನ್ ತೋರ್ಸದ ಎಲ್ಲಿ ಬೇಬಿ? ನೋಡ್ಲಾ ಹೊಟ್ಟೆ ಕಳ್ಸಲ್ಲ ಇದು ಸುಳ್ಳು, ಇದನ್ನ ತಕ್ಷೇ ಬಿಡೋಣ. ಏನ್ ತಗಸ್ತಿ ಹೊಟ್ಟೆ ಡಾಕ್ಟ್ರ ನೀನು ಎಲ್ಲ ಕೂಡ ಒಳಗ ಒಳಿತು ಮಾಡು ಮನಸ ನೀನಿರಲು 3 ದಿವಸ, ಒಳಿತು ಮಾಡು ಮನಸ ನೋಡ್ರಪ್ಪ ದೋಸ್ತರ, ನಾನಂತೂ ನಿಮ್ಗೆ ಸುಳ್ಳು ಹೇಳಂಗಿಲ್ಲ. ಸಂಗು ಬೇಬಿನ ಮದುವೆ ಆದದ್ದ ಫೈನಲ್ ಐತಿ, ಆಕೆ ಹೊಟ್ಲೆ ಇದ್ದದ್ದ ಫೈನಲ್ ಐತಿ. ಆಕೆ ಸಲುವಾಗಿ ನೀವು ನಾಯಿಗೈತೆ ಜೋಲ್ ಸರ್ಸೋ ತಿರ್ಗಾಡಬೇಡ್ರಿ, ಕೆಟ್ಟ ಹವ ಹಾಕೈತಿ, ಸಂಸಾರಕ್ಕೆ ಹತ್ತವ್ರಿ ನೀವು. ಮತ್ತು ನೀವು ಡೆಲಿವರಿ ಟೈಮ್ದಾಗ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ನಮ್ಗೆ ಭೇಟಿ ಆಗ್ರಿ. ಕೂಸುಗಳು ಎರಡು ನಿಮ್ಗೆ ಕೊಡೋದು ಫೈನಲ್ಲ, ಮುಂದೆ ಹೆಣ್ಣು ಸಿಗಂಗಿಲ್ಲ. ಹಾಂ ಏ ಬುಡ್ಡ ಮೊಮ್ಮಗಳ ಆಡ್ಸಕ್ಕೆತ್ತ ನೀ ಸ್ವಾದ್ರ ಸಸ್ಯನ ಎಂಥದ್ದು ಮಾರ ಚೆನ್ನಾಗಿದೆ ಎಲ್ಲ ಅಂದ. ಎಂತದು ಮಾರಾಯರೆ ಬೇಡ, ಬೇರೆ ಹುಡುಗಿಯನ್ನ ದೇವರಲ್ಲಿ ನೋಡುವ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಕಾಮಿನಿ ಇಷ್ಟೊತ್ತಾದರೂ ಬರ್ತಾನೆ ಇಲ್ವಲ್ಲ. ಹಾಗಾದರೆ ಅವಳು ದೇವಸ್ಥಾನಕ್ಕೆ ಹೋಗಿಲ್ಲ. ಅವತ್ತು ದಾರಿಯಲ್ಲಿ ಜನಾರ್ದನನ ಜೊತೆಗೆ ಚಕ್ಕಂದ ಆಡ್ತಾ ಇರುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನಿಗೆ ಭೇಟಿ ಆಗುವುದಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಬರಲಿ, ಅವಳನ್ನು ಸರಿಯಾಗಿ ವಿಚಾರ ಮಾಡಿಸಿದ್ರಾಯ್ತು. ಅಕ್ಕ, ತೆಗೆದುಕೊಳ್ಳಿ ಪ್ರಸಾದವನ್ನ. ಶ್ರೀಕಾಂತ ನಿರ್ಮಿಸ್ತವರಿಗೆ ದಾರಿ ಕಾಯಬೇಕು.
ಇಂದು ವಿಜಯದಶಮಿ ಹಬ್ಬ ಅಲ್ಲವೇ? ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿರೋದ್ರಿಂದ ಬೇಗ ದೇವರ ದರ್ಶನ ಆಗಲಿಲ್ಲ ಅಕ್ಕ, ಅದಕ್ಕೆ ತಡವಾಯಿತು. ಅದು ಅದು ಭಕ್ತರು ನೂಕೋದ್ರಿಂದ ಒಬ್ರಿಗೊಬ್ರು ತಾಗಿ ಬಳೆಗಳು ಕುಂಕುಮ ಅಳಿಕಿರಬಹುದು. ಕೇಳಿ ಅಕ್ಕ. ಈಗಾಗಲೇ ರಕ್ತ ಕುಡಿಯಲು ಸಿದ್ಧವಾಗಿ ನಿಂತಿದ್ದೀರಿ ಗಂಡ ಹೆಂಡತಿಯರು. ಕತ್ತೆ ದುಡಿದಂತೆ ದುಡಿಯುವವರು ನಾವು. ಆ ಸಂಘ ಈ ಸಂಘವೆಂದು ದಾನ ಧರ್ಮ ಮಾಡಿದ್ರೆ ಮುಂದೆ ಹುಟ್ಟೋ ಮಕ್ಕಳ ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೊಡಬೇಕಾಗುತ್ತೆ. ಮೊದಲು ಮೈ ಮುರಿದು ದುಡಿಯುವುದನ್ನ ಕಲಿತುಕೊಳ್ಳಿ. ಕೈಲಾಗದೆ ಮತ್ತೊಬ್ಬರ ಮೇಲೆ ಗೂಬೆ ಕಟ್ಟುವುದು ಸರಿಯಲ್ಲ. ತಿಳಿಯದೆ ಮಾತನಾಡುವುದು ಒಳ್ಳೆಯದಲ್ಲ. ಇನ್ನೊಂದು ಸಲ ಹೀಗೆ ಮಾತನಾಡಿದ್ರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಬೇಕಾಗುತ್ತೆ. 4 ಅಕ್ಷರ ಕಲ್ಲೋರ್ದ ಹಳ್ಳಿ. ಏನ್ ಮಾಡ್ತಾ ಇದ್ದೆ ನೀನು? ದೇವತೆ ಅಂತ ನನ್ನ ಅತ್ತಿಗೆ ಮೇಲೆ ಕೈ ಮಾಡ್ತಾ ಇದ್ದಿಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಚೆನ್ನಾಗಿ ಹೊಡಿರಿ. ನಾಡು ಸೂಳೆಯಂತೆ, ಕೈಯಾಳಿಯಂತೆ. ಇದಲ್ಲದೆ ದೇವಸ್ಥಾನಕ್ಕೆ ಹೋದಾಗ ಬ್ಯಾಂಕಿನ ವಿಚಾರವಾಗಿ ಜನಾರ್ದನ್ ಅವ್ರ ಜೊತೆ ಮಾತಾಡಿದ್ರೆ ನನಗೂ ಅವರಿಗೂ ಸಂಬಂಧ ಕಟ್ತಾ ಇದ್ದಾಳೆ ನನ್ನ ಅತ್ತಿಗೆ. ಏನತ್ತಿಗೆ, ನೀವು ತಿಳಿದವರು ಹೋಗಿ ಹೋಗಿ ನಿಮ್ಮ ಮಾಯಿಂದ ಇಂಥ ಮಾತು ಬರೋದೆ ಅಲ್ಲಮ್ಮ. ನಾವು ಸಾರ್ವಜನಿಕರಿಗೆ ಕೆಲಸ ಮಾಡೋರು, ಊರಿಗೆ ನ್ಯಾಯ ಹೇಳಬೇಕಾದವರು. ಅಂಥ ಮನೆಯಲ್ಲಿ ನಿಮ್ಮ ತಲೆಯಲ್ಲಿ ಇಂಥ ಬುದ್ಧಿ ಯಾಕೆ ಬಂತಮ್ಮ? ಈಗ ಏನಾಯ್ತಂತ ಇದನ್ನೆಲ್ಲ ಮನೆಯಲ್ಲಿ ದೊಡ್ಡದು ಮಾಡ್ತಾ ಇದ್ದೀನಿ. ಈಗ ಏನಾಗಬೇಕು ನೋಡಿ, ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಬಾಡಿಗೆ ಕೋಣದಕ್ಕೆ ದುಡಿಯುವವರು ನಾವು. ನಿಮ್ಮಣ್ಣನವರು ಸಮಾಜ ಸೇವೆ ಎಂದು ಕಂಡವರಿಗೆ ದಾನ ಮಾಡಿದ್ರೆ ಮುಂದೆ ನಮ್ಮ ಜೀವನದ ಗತಿ ಏನಾಗುತ್ತೆ ಅಂತ ಸ್ವಲ್ಪ ವಿಚಾರ ಮಾಡ್ರಿ. ಅದಕ್ಕೆ ನಾವು ಬೇರೆ ಮನೆ ಮಾಡೋದೇ ಒಳ್ಳೆಯದು. ಏನು ಹೇಳ್ತಾ ಇದ್ದೆ ನೀವು? ನಾವು ಬೇರೆ ಮನೆ ಮಾಡೋದ ಅಲ್ಲ. ನನ್ನ ಶಿಕ್ಷಣಕ್ಕಾಗಿ ನಮ್ಮ ಅಣ್ಣ ಅತ್ತಿಗೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅಂಥ ದೇವ್ರನ್ನ ಬಿಟ್ಟು ನಾನು ಬೇರೆ ಮನೆ ಮಾಡಿದ್ರೆ ಅವ್ರು ಏನಂತ ತಿಳ್ಕೊಂತಾರೆ? ಏನಂತಾದ್ರೂ ತಿಳ್ಕೊಳ್ಳಿ, ಮುಂದೆ ಗೊತ್ತಾಗತ್ತೆ ಅವರೆಂಥ ನೀಚರು ಅಂತ. ಸರಿ, ನಾನೆಲ್ಲ ವಿಚಾರ ಮಾಡ್ತೀನಿ, ನೀ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ನಡಿ ಒಳಗೆ. ಜಾನಕಿ, ಯಾಕ್ರಿ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಲ್ಲ? ಒಳಗಡೆ ನನಗೆ ತುಂಬಾ ಕೆಲಸ ಇದೆ. ಯಾಕೆ ಅಂತ? ಶ್ರೀಕಾಂತ್ ಮನೆಯಲ್ಲಿ ಇದ್ದಾನೇನೆ? ಇದ್ದಾನ್ರಿ, ಒಳಗಡೆ ಇದ್ದಾನೆ. ಸ್ವಲ್ಪ ಇರಿ, ಕರಿತೀನಿ. ಮೈದುನಾ ಬಾರಪ್ಪ ಹೊರಗೆ, ನಿನ್ನ ಅಣ್ಣ ಕರಿತಾ ಇದ್ದಾರೆ. ಏನಾದರೂ ಕೆಲಸ ಇತ್ತಾ? ಶ್ರೀಕಾಂತ್, ಊರ ಜನರೆಲ್ಲರೂ ಕೂಡಿ ಹೊಸ ಕೆರೆ ಕಟ್ಟಿಸುವುದಕ್ಕಾಗಿ, ಪೂಜಾ ಸಾಮಗ್ರಿಗಳನ್ನು ಮಾಡುವುದಕ್ಕಾಗಿ ವಂತಿಗೆ ಹಣವನ್ನು ಸಂಗ್ರಹಿಸುತ್ತಿದ್ದಾರೆ. ನಾನು ಆ ವಂತಿಗೆ ಹಣ ಕೊಡಬೇಕಾಗಿದ್ದೆ. ಅದಕ್ಕಾಗಿ ಏನಾದರೂ ಸ್ವಲ್ಪ ಹಣ. ಏನು ನೀನು ನನ್ನ ಹತ್ರ ದುಡ್ಡು ಕೇಳೋದ ಅಲ್ಲನ? ಈ ಆಸ್ತಿಯ ಒಡೆಯ ನೀನು ಅಂದಾಗ ಹೋಗಿ ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಿಲ್ಲ. ಒಳಗಡೆ ಬೀರೂನಲ್ಲಿದೆ, ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು.
ನೋಡೋಣ, ಒಳಗಡೆ ಸೂಟ್ ಕೇಸಿನಲ್ಲೂ ದುಡ್ಡಿದೆ, ಹಾಗೇನಾದರೂ ಇದೇನು ಧರ್ಮ ಛತ್ರವಲ್ಲ, ಕಂಡವರಿಗೆ ದಾನ ಧರ್ಮ ಮಾಡೋದಕ್ಕೆ. ಅಲ್ಲ, ನೀನೇನು ಹೆಣ್ಣು ಅಥವಾ ಹೆಣ್ಣಿನ ರೂಪದಲ್ಲಿರುವ ರಾಕ್ಷಸಿಯು? ನನಗಾಗಿ ಅವ್ರು ಎಂಥ ತ್ಯಾಗ ಮಾಡಿದ್ದಾರೆ, ಎಂಥದ್ರಲ್ಲಿ ಈ ರೀತಿ ಮಾತನಾಡ್ತಾ ಇದೀಯ? ನೋಡು, ನನ್ನ ಮನೆಯಲ್ಲಿ ಒಂದು ಕ್ಷಣ ಹೊರಟು ಹೋಗಿ. ಅವಳ ಕೈಯನ್ನು ಈ ಮನೆಯಲ್ಲಿ ದುಡಿಯದೆ ಬಿದ್ದಿರುವ ದಂಡಪಿಂಡಗಳು ನಾವಿಬ್ಬರು. ಅವಳ ಮೇಲೆ ಕೈ ಮಾಡಿದರೆ ನನ್ನ ನಾಣೆಯಾಗಿದೆ. ಮೊದಲು ನೀನು ಅವಳ ಕೈ ಬಿಡು. ನೀನು ಸುಖದಿಂದ ಬಾಳಿದರೆ ಸಾಕು. ನಾವಿಬ್ಬರು ಎಲ್ಲಿಯಾದರೂ ಬೇರೆ ಮನೆ ಮಾಡಿ ಇರುತ್ತೇವೆ. ನೋಡಿದೆಯಾ ನಮ್ಮ ಅಣ್ಣತ್ತಿಗೆರ ಸ್ವಭಾವನ? ಇಂಥ ದೇವರಿಗೆ ಇಲ್ಲ ಸಲದನ್ನು ಮಾತನಾಡ್ತಾ ಇದೆಯಲ್ಲ, ಯಾವ ನರಕಕ್ಕೆ ಹೋಗ್ಬೇಕಂತ ಮಾಡಿದ್ಯಾ? ನೋಡು, ಮಾಡಿದ ತಪ್ಪಿಗೆ ಮೊದಲು ಅವ್ರ ಹತ್ರ ಕ್ಷಮೆ ಕೇಳು. ಬೇಡ ಮೈದುನ, ಇದರಲ್ಲಿ ಅವಳದೇನು ತಪ್ಪಿಲ್ಲ. ದಯವಿಟ್ಟು ಅವಳಿಗೆ ಈ ರೀತಿ ನೀನು ಒತ್ತಾಯ ಮಾಡಬೇಡ. ಒತ್ತಾಯ ಮಾಡಿದೆ ಆದ್ರೆ ನನ್ನ ಮೇಲೆ ಆಣೆಯಾಗಿದೆ ನಿನಗೆ. ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಯಾವ ಕಾಲಕ್ಕೂ ಹೇಳಬೇಡಿ. ಆಮೇಲೆ ಏನ್ ನೋಡ್ತಾ ನಿಂತಿದ್ಯಾ? ನೀನಾದ್ರೂ ಹೇಳ್ಬಾರ್ದ ಅವ್ರಿಗೆ ಮನೆ ಬಿಟ್ಟು ಹೋಗ್ಬೇಡ? ಸರಿ, ಇನ್ನೊಂದು ಸಾರಿ ದಾನ ಗೀನ ಅಂತ ಮುಂದಾದ್ರೆ ನೀವು ಬೇರೆ ಮನೆ ಮಾಡೋ ತನಕ ನಾನು ನನ್ನ ತವರ ಮನೆಗೆ ಹೋಗ್ತೀನಿ ಅಷ್ಟೇ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಸುಮ್ಮನೆ ಬಿದ್ದಿರ್ಬೇಕು. ಸರಿ ಸರಿ, ನನಗೆ ಆಫೀಸಿಗೆ ವೇಳೆ ಆಯ್ತು, ನಾನು ಬರ್ತೀನಿ. ನೋಡೋಣ, ಅವಳು ಹಾಗಂದ್ರಂತ ನೀವೇನು ಬೇಜಾರಾಗಬೇಡಿ. ಈಗೆಲ್ಲ ಸರಿ ಹೋಯ್ತಲ್ಲ, ನನಗೂ ಟೈಮ್ ಆಗ್ತಾ ಇದೆ, ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಕೈಯಲ್ಲಿ ಬಿಡಿಗಾಸು ಸಹಿತ ಇಲ್ಲ. ಊರಿನ ಜನರೆಲ್ಲ ನನ್ನನ್ನು ರೈತ ಮುಖಂಡನನ್ನಾಗಿ ಮಾಡಿದರು. ಆ ಕೆರೆ ಪೂಜೆಗೆ ಹಣ ಕೊಡುವಲು ನನ್ನ ಹತ್ತಿರ ಏನೂ ಇಲ್ಲ. ಈಗೇನು ಮಾಡಬೇಕು ಜಾನಕಿ, ಈಗೇನು ಮಾಡಬೇಕು? ರೀ, ನಾನು ನಿಮ್ಮನ್ನು ಒಂದು ಮಾತು ಕೇಳಲಿ. ನೋಡಿ, ಹಣದ ಸಲುವಾಗಿ ನೀವೇನು ಈ ರೀತಿ ಚಿಂತೆ ಮಾಡೋದು ಬೇಡ. ಅವರು ಹಣವನ್ನು ಕೊಡದೇ ಇದ್ರೆ ಏನಾಯ್ತ್ರಿ? ನನ್ನ ಕೊರಳಲ್ಲಿ ಮಾಂಗಲ್ಯ ಇದೆ. ಜಾನಕಿ, ಈ ಮಾಂಗಲ್ಯವನ್ನು ಮಾರಿ ಮೊದಲು ಹೋಗಿ ನೀವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬನ್ನಿ ಸ್ವಾಮಿ, ತೆಗೆದುಕೊಂಡು ಬನ್ನಿ. ಜಾನಕಿ, ನಾನಿನ್ನು ಬದುಕಿರುವಾಗಲೇ ನಿನ್ನ ಕೊರಳ ಮಾಂಗಲ್ಯವನ್ನು ಬಿಚ್ಚಿಕೊಡುವೆಯಾ? ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಮುತ್ತೈದೆಯಾಗಿರ್ಬೇಕಾದರೆ ಆ ಮಾಂಗಲ್ಯವೇ ಕಾರಣ. ಎಂತಹ ತ್ಯಾಗಮೂರ್ತಿ ಜಾನಕಿ ನೀನು! ರೀ, ದೇವರಂತೆ ನೀವೇ ನನ್ನ ಕಣ್ಣ ಮುಂದೆ ನಿಂತಿರುವಾಗ ಈ ಚಿನ್ನದ ತಗಡಿಗೋಸ್ಕರ ಯಾಕ್ರಿ ನಾನು ಆಸೆ ಪಡಲಿ? ನೋಡಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ, ಬೇಡ ಅಂತ ಹೇಳಬೇಡಿ. ನೋಡಿ, ನೀವು ರೈತರು, ಈ ನಮ್ಮ ರೈತ ಜನಕ್ಕೆ ಕೆರೆ ನೀರು ಸಿಗಲಿ ಅಂತ ನೀವು ಈ ರೀತಿ ಸಾಹಸವನ್ನು ಮಾಡ್ತಾ ಇದ್ದೀರಾ. ಅಂದಮೇಲೆ ಅದಕ್ಕೋಸ್ಕರವಾಗಿ ನಾನು ಮಾಂಗಲ್ಯವನ್ನು ನಿಮಗೆ ಕೊಟ್ಟರೆ ಯಾವ ತಪ್ಪು ಇಲ್ಲ ರೀ, ಯಾವ ತಪ್ಪು ಇಲ್ಲ. ತೆಗೆದುಕೊಳ್ಳಿ. ದಿನಗಳ ನಂತರ ಭೇಟಿಯಾಗಿದ್ದೀರಿ. ಇದೇ ಸಂತೋಷದ ಸಮಯದಲ್ಲಿ ಹಾಡಬಾರದೆ ಒಂದು ಗೀತೆಯಲ್ಲ? ಆಯಿತು ಕಾಮಿನಿಯವರೇ, ನಾವಿಬ್ಬರು ಜೀವಂತವಾಗಿ ಇರುವವರೆಗೂ ಪ್ರೀತಿಯಿಂದ ಪ್ರೀತಿಸೋಣ. ಆಯಿತು, ನಿನ್ನ ಸುಮಧುರ ಗಾನದಿಂದ ಒಂದು ಹಾಡನ್ನು ಹಾಡುವಂಥವಳು.
ಹಲಕ ನನ್ನ ಮಗನೇ, ಬಿಡೋಳ್ನ ಪಾಪಿ. ಸ್ನೇಹಿತ ಅಂತ ಮನೆ ಕರ್ಕೊಂಡ್ ಬಂದ್ರಿ, ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಲೇ ವಿಕಿ, ಸ್ನೇಹಿತನ ಹೆಂಡತಿಯ ತಂಗಿಯ ಸಮಾನ, ಅಂಥವಳ ಮೇಲೆ ಕೆಟ್ಟ ದೃಷ್ಟಿ ಬೀರ್ತಾ ಇದೆಯಲ್ಲ, ನಿನ್ನಂಥವನಿಗೆ ಏನು ಹೇಳಬೇಕು? ನಿಮ್ಮಂಥವ್ರು ಇರುವುದರಿಂದಲೇ ನಿಜವಾದ ಸ್ನೇಹಿತರಿಗೆ ಬೆಲೆನೇ ಇಲ್ಲದಂತಾಗಿದೆ. ಲೇ ನೀಚೆ ಹೆಣ್ಣೆ, ನೀನ್ ಬರುವ ಪೂರ್ವದಲ್ಲಿ ಬೃಂದಾವನದಂತಿದ್ದ ನಮ್ಮ ಮನೆ ನೀನ್ ಕಾಲಿಟ್ಟ ತಕ್ಷಣ ಕುರುಕ್ಷೇತ್ರ ಆಯಿತು. ಲೇ ಅವ್ವೇಕಿ, ಗಂಡ ಎಂಥವನೇ ಇರಲಿ, ಕುರುಡನಾಗಿರ್ಲಿ, ಕುಂಟನಿರ್ಲಿ, ಕುಡುಕನಿರ್ಲಿ, ಮಾಡಿಕೊಂಡನ ಗಂಡನ ಜೊತೆ ಸುಖವಾಗಿ ಜೀವನ ಮಾಡಬೇಕಾಗಿದ್ದು ಹೆಣ್ಣಿನ ಧರ್ಮ. ಗಂಡ ಇದ್ರು ಗಂಡನನ್ನು ಬಿಟ್ಟು ಮತ್ತೊಬ್ಬನೊಂದಿಗೆ ರತಿ ಕ್ರೀಡೆ ಆಗ್ತಾ ಇದೆಯಲ್ಲ, ನಿಮ್ಮಂಥವ್ರು ಈ ಭೂಮಿ ಮೇಲೆ ಬದುಕಬಾರದು. ಲೇ ಈ ಹಾಳದ ಹೆಣ್ಣಿನ ಮಾತು ಕೇಳಿಕೊಂಡು ನನ್ನ ಪಾಲಿಗೆ ದೇವರ ಹಾಗಿದ್ದ ನಮ್ಮ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗಾಕಿದೆ ಅಂದಾಗ ನನ್ನಂಥ ಪಾಪಿ ಭೂಮಿ ಮೇಲೆ ಬದುಕಬಾರದು. ನಿಲ್ಲು ಡಾಕ್ಟರ್, ನಿಲ್ಲು. ಮಾಂಗಲ್ಯದ ಮಾರಿದ ಮಡದಿಯನ್ನು ಕೆರೆಗಟ್ಟೋಸ್ಕೋಸ್ಕರ ತನ್ನ ಕಣ್ಣನ ಮನೆತನದ ಮಾನ ಉಳಿಯೋಸ್ಕರ ಇಷ್ಟೆಲ್ಲ ಮಾಡಿದ್ದು ನಾನು CID ಇನ್ಸ್ಪೆಕ್ಟರ್ನಿಟ್ಟು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ನೀನು ಸಾಯೋದು ಬೇಡ. ನೀನು ಅವರನ್ನಿಬ್ಬರನ್ನು ಹೊಡೆದು ಒಳ್ಳೆಯದನ್ನೇ ಮಾಡಿದಿ. ಈಗ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಎಲ್ಲಿದ್ದಾರೆ? ಕರೀರಿ. ಅಣ್ಣ, ಅತ್ತಿಗೆ, ಏನೋ ತಿಳಿಯದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡು. ಅಣ್ಣ, ಅವತ್ತು ನನ್ನ ವಿದ್ಯಾಭ್ಯಾಸಕ್ಕಾಗಿ ಅತ್ತಿಗೆ ಕೊರಳಿದ್ದ ಮಾಂಗಲ್ಯವನ್ನು ಮಾರಿದೀಯ. ಇವತ್ತು ನಿನ್ನ ಕೈಯಾರೆ ಮತ್ತೆ ಅತ್ತಿಗೆ ಕೊರಳಿಗೆ ಕಟ್ಟಿಬಿಡು.
5 ವರ್ಷ ಬರ್ಬೋದು, 4 ವರ್ಷ ಬರ್ಬೋದು, ಹಸಿರು ಸೇರಿ ಯಾವತ್ತು ಆಯ್ತು ಮುಖ್ಯಮಂತ್ರಿ.